ಲೋಡಿಂಗು ಅನ್ಲೋಡಿಂಗ್ ವರ್ತಕರು, ರೈಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು, ಅವರು ಕೊಡ್ತಕ್ಕಂಥ ಹಮಾಲಿ ವೆಚ್ಚನ ಇಷ್ಟು ದಿವಸ ಲಾರಿ ಮಾಲೀಕರ ಹತ್ರ ಶೋಷಣೆ ಮಾಡಿದ್ದಾರೆ. ಹೌದು. ಅದಕ್ಕೆ ಈ ರೈಸ್ ಇಂಡಸ್ಟ್ರೀಸ್ ಮಾಲೀಕರು ಮತ್ತೆ ಫ್ಯಾಕ್ಟ್ರಿ ಮಾಲೀಕರು ಕೂಡ ಒತ್ತಾಯಪೂರ್ವಕವಾಗಿ ನಾವು ಲೋಡ್ ಅನ್ಲೋಡಿಂಗ್ ಕೊಡಲ್ಲ ಅಂದ್ರೂ ಸಮೇತ ಬಲವಂತವಾಗಿ ನೀವು ಕೊಡಲೇಬೇಕು ಅಂತೇಳಿ ನಮ್ಮ ಹತ್ರನೇ ಕೊಡಿಸ್ತಾರೆ. ಆ ಹಮಾಲಿ ಚಾರ್ಜಸ್ಗೂ ನಮಗೂ ಸಂಬಂಧ ಇಲ್ಲ. ಅಲ್ಲ, ಅವ್ರೇನಂತಾರ ತಾಡ್ಬಲ್ ಮಾಮೂಲು ಅಂತಂದೇಳಿ ಮೊದಲು ನೀವೇ ಮೊದಲು ಕೊಡೋದು ಕಳಿಸಿದ್ದೆ ನೀವೇ, ಈಗ ಹೊರೆ ಅದ್ರ ಮೇಲೆ ನಾವು ಕೊಡೋಲ್ಲ ಅಂತದಲ್ಲ, ಈಗ ನಮ್ಮ ಮೇಲೆ ಹಾಕಿ ನಾವೇ ಕೊಡೋಣ ಅಂತ. ಅವರು ಎಲ್ಲಿ ಕಲಿಸಿಲ್ಲ ಸರ್, ನಾವೆಲ್ಲಿ ಕಲಿಸಿಲ್ಲ. ಅಲ್ಲ, ಅದೇ ಮೊದಲು ತಾಡ್ಬಲ್ ತೆಗಿಬೇಕು ಹಾಕಬೇಕು ಅನ್ನೋದ್ರಿಂದ ಮಾಮೂಲನ್ನು ಹೊಡೆದು ಕಾನೂನು ಬಹಿರ. ಅವರು ಲೋಡ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅವರು ಹಮಾಲಿ ಕೂಲಿನ ಕೊಡ್ಬೋದು. ಮಾಮೂಲು ಎಂಬ ಶಬ್ದಕ್ಕೆ ಎಲ್ಲಿ ಉತ್ತರನೇ ಇರಲ್ಲ. ಯಾವ ರೀತಿಯ ಮಾಮೂಲು ಕೊಡಿಸ್ತಾರೆ ಒತ್ತಾಯಪೂರ್ವಕವಾಗಿ? ಇಂಡಸ್ಟ್ರೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು. ಚೇಂಬರ್ ಆಫ್ ಕಾಮರ್ಸ್ಗೆ 2017ರಿಂದ ಇದನ್ನ ಲೆಟರ್ ಪತ್ರಿಕೆ ಮುಖಾಂತರ ಕೊಡ್ತೀವಿ. ಅವರು ಮುಂದಿನ ತಿಂಗಳು ಕರಿತೀವಿ. ಲಾಸ್ಟ್ 25ನೇ ತಾರೀಕು ಗಡುವು ಕೊಟ್ಟರು, ಮತ್ತೆ ಮುಂದೆ ಅವತ್ತು ನಮಗೆ ನ್ಯಾಯ ಸಿಕ್ಕಿಲ್ಲ. ನಾವು ಆ ನ್ಯಾಯ ಸಿಕ್ಕಿದ ಕಾರಣಕ್ಕೋಸ್ಕರ ಅವತ್ತು ಯಾವುದೇ ಸಮಸ್ಯೆ ಪರಿಹಾರ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕರೆದು ಹೇಳ್ತೀವಿ ಅಂದ್ರೆ ನಾವು ಹೊರಗಡೆ ಬಂದ್ವಿ. ಅಲ್ಲ, ಅವ್ರು ಕೊಟ್ಟಾಗ 3 ಸಾರಿ ಮೀಟಿಂಗ್ ಕರೆದು ಕೂಡ ನಮ್ಮ ಒಬ್ಬರು ಬಂದು ಅಟೆಂಡ್ ಆಗಿಲ್ಲ. ಬಾಯಿ ಮುಖಾಂತರ ಹೇಳ್ಬೋದು, ಪತ್ರಿಕೆ ಮುಖಾಂತರ ಎಲ್ಲಿ ಇಲ್ವಲ್ಲ. ಅಲ್ಲ, ಅವ್ರು ಪತ್ರಿಕೆ ಮುಖಾಂತರ ಹೇಳ್ಯಾರ. ನಿನ್ನೆ DC ಮೆಮೊರಂಡಮ್ ಕೊಟ್ಟಿದ್ದಾರೆ. ಅಲ್ಲಲ್ಲ, ಅವರು ನಿನ್ನೆನೂ ಮೀಟಿಂಗ್ ಕರೆದಿದ್ವಿ. ಒಬ್ಬರೇ ಬರ್ತಾರೆ. 3ನೇ ಸಾರಿ ಮೀಟಿಂಗು, ಫಸ್ಟ್ ಟೈಮ್ ಅಲ್ಲ. 3 ಸಾರಿ ಮೀಟಿಂಗ್ ಕರೆದ್ರು ಲಾರಿ ಮಾಲೀಕರ ಕಡೆಯಿಂದ ಯಾವ ರೆಪ್ರೆಸೆಂಟೇಟಿವ್ ಬಂದಿಲ್ಲ ಅಂತೇಳಿ ಚೇಂಬರ್ ಕಡೆಯಿಂದ DC ಮತ್ತು SP ಮನವಿ ಕೊಟ್ಟರು. ಇದಕ್ಕೇನಂತ ಶುದ್ಧ ಸುಳ್ಳು ಸರ್, ಅದು ಸುಳ್ಳು ಆರೋಪ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಾನು ಯಾವ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಪತ್ರಿಕೆ ಮುಖಾಂತರ ಕೊಟ್ಟಿದ್ದೇನೆ. ನೀವು ಕೊಟ್ಟಿದ್ದಾಯ್ತಪ್ಪ. ಹೌದು. ನಿನ್ನೆ ಮೀಟಿಂಗ್ ನಿಮ್ಮನ್ನು ಕರೆದಿದ್ರೆ ಇಲ್ಲ? ಕರೆದಿಲ್ಲ. ಅಂತ ಹೇಳಿದ್ರು. 3 ಡೇಟ್ ಕೊಟ್ಟರು. ಇಲ್ಲ, ಕರೆದಿಲ್ಲ. ಆ ಡೇಟ್ನಲ್ಲಿ ಕರೆದ ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲ, ಕರೆದಿಲ್ಲ. ಈಗ ಮುಂದೆ ಏನು ನಡೆ ಹೇಳ್ತೀನಿ ಮುಂದೆ ನನಗೇನಾದ್ರು ಅದೇ ಸರ್, ನಮಗಂತೂ ಇದರಿಂದ ಮುಕ್ತಾಯ ಆಗೋದು. ನಾವು ಇದ್ರ ಮೇಲೆ ಮುಂದಕ್ಕಾಗಲಿ ಕೂಡ ನಾವು ಇದಕ್ಕೆ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ನಿಮಗೆ ಬೇಡ, ಕೊಡೋಲ್ಲ. ನಮಗೆ ಬೇಡ. ನೀವೇನು ಮಾಡಿಕೆ ನೀವೇನು ಮಾಡಿ ಹೋಯ್ತು ಇಲ್ಲ ಇಲ್ಲ. ಯಾರಾದ್ರೂ ಕೊಡ್ತೀನಿ ಅಂತಾರೋ ಅವ್ರಿಗೆ ಗಾಡಿ ನಾವು ಸಪ್ಲೈ ಮಾಡ್ತೀವಿ. ಅಮಾಲಿ ಮಾಮೂಲಿ ಅದು ಬಳ್ಳಾರ ಬಂದಿರೋದು ಎಲ್ಲ ಕಡೆ ಭಾರತ ದೇಶದಲ್ಲೇ IAMD ಅಂತ ಆಲ್ ಓವರ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಂತೇಳಿ ನಮ್ಮ ಎಲ್ಲ ಯೂನಿಯನ್ಗಳಿಗೆ ಒಂದು ದೇಶದಲ್ಲಿ ಒಂದು ಸಂಘಟನೆ. ಆ ಸಂಘದಿಂದ ಸರ್ಕಾರ ಜಾರಿ ಆಗಿದೆ. ಎಲ್ಲ ಅಸೋಸಿಯೇಷನ್ಗೂ ಸರ್ಕಾರ ಕಳಿಸಿದ್ದಾರೆ. ಓನ್ಲಿ ಸರಕು ಸರಬರಾಜು ಬಾಡಿಗೆ ಪಡಿತಕ್ಕಂಥ ನಾವು ಲಾರಿ ಮಾಲೀಕರು. ಹಮಾಲಿ ವೆಚ್ಚಕ್ಕೂ ನಮಗೂ ಸಂಬಂಧ ಇಲ್ಲ. ಅವರು ಲೋಡ್ ಮಾಡಿ ತಾಡ್ಕಲ್ ಹಾಕೊಟ್ರೆ ಆ ವಸ್ತುನ ಇನ್ನೊಂದು ಕಡೆಗೆ ಜವಾಬ್ದಾರಿಯಾಗಿ ಮುಗಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಕರೆಕ್ಟ್. ಈಗ ಬಳ್ಳಾರಿಯಾಗ ಅಂದ್ರೆ ಇದೆ, ಬೆಂಗಳೂರಲ್ಲಿ ನೀವು ಲೋಡ್ ಮಾಡ್ಕೊಂಬರ್ತಾರಲ್ವಾ? ಹೌದು. ಅಲ್ಲೇನು ಹಮಾಲಿ ಮಾಮೂಲಿ ಕೊಡ್ತಿರಲ್ಲ? ಇಲ್ಲ, ಕೊಡೋದಿಲ್ಲ. ಇಲ್ಲ, ಎಲ್ಲ ಕೊಟ್ಟಿದ್ದಾರೆ. ಅಲ್ಲ, ಬರೀ ಬಳ್ಳಾರಿ ಮಾತ್ರ ಇದೆ. ಅಲ್ಲ, ಹಮಾಲಿ ಚಾರ್ಜಸ್ ಎಂಬುದು ಎಲ್ಲ ಡಿಸ್ಟಿಕ್ ಅಲ್ಲಿ, ರಾಜ್ಯದಲ್ಲಿ ಇದು ಆಗಿದೆ. ಆಯ್ತಾ? ಹೌದು, ಆಗಿದೆ. ನಾನು ಅದನ್ನೇ ಕೇಳ್ತೀವಿ. ಬೆಂಗಳೂರಿಂದ ಒಂದು ಲೋಡ್ ತರ್ತೀರಿ, ಅಲ್ಲೇನೂ ಅಲ್ಲಿ ಹಮಾಲಿ ಮಾಮೂಲಿ ಕೊಡ್ತಾರೆ? ಇಲ್ಲ, ಅದು ಇಷ್ಟು ದಿವಸ ಇದಕ್ಕಿಂತ ಮುಂಚೆ ಬಲವಂತವಾಗಿ ವಸೂಲಿ ಮಾಡ್ತಿದ್ರು. ಯಾರು ವರ್ತಕ ವಸೂಲಿ ಮಾಡ್ತಿದ್ರು. ಅದನ್ನ ನಮ್ಮ ಅಸೋಸಿಯೇಷನ್ ಆಲ್ ಓವರ್ ಇಂಡಿಯಾ ಮೋಟಾರ್ ಕಾಂಗ್ರೆಸ್ ಮತ್ತು ಸಿಮ್ಟಾ ಅಧ್ಯಕ್ಷರು GR ಷಣ್ಮುಖಪ್ಪ ಅವರು ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಕರೆಕ್ಟ್. ಈಗ ಬೆಂಗಳೂರಲ್ಲಿ ನೀವು ಕೊಡಲ್ಲ. ನಿಮ್ದೇ ಒಂದು ಲಾರಿ ಬೆಂಗಳೂರಿಂದ ಒಂದು ಲೋಡ್ ಮಾಡ್ಕೊಂಬಂದ್ರೆ ಇಲ್ಲ, ಅಲ್ಲೇ ಹಮಾಲಿಗೆ ಏನು ಕೊಡಲ್ಲ. ಇಲ್ಲಿ ಇಳಿಸಿದ್ರೆ ಇಲ್ಲಿ ಹಮಾಲಿ ಕೊಡ್ಬೇಕು ನೀವು. ಹೌದು. ಇದು ಬಳ್ಳಾರಿ ಅಷ್ಟೇ ಇದೆ ಇದು ವ್ಯವಸ್ಥೆ. ಕೆಲಸದಲ್ಲಿ ಅಲ್ಲ, ನಿನ್ನೆ ಅವ್ರು ದೂರು ಕೊಟ್ಟಿದ್ದಾರೆ. ಇಡೀ ದೇಶದಾಗಿರ್ತಕ್ಕಂಥ ವ್ಯವಸ್ಥೆ ಬಳ್ಳಾರಿ ಮಾತ್ರ ಇದೆ. ಈ ತರ ಹಮಾಲಿ ಈ ದೇಶದಲ್ಲಿ ಈ ವರ್ತಕರು ಹಮಾಲಿ ಮಾಮೂಲು ಸರ್, ಇಡೀ ದೇಶದಲ್ಲೇ ಈ ವರ್ತಕರು ಏನ್ ಮಾಡ್ತಿದ್ರು, ಲಾರಿಯ ಹತ್ರ ಬಲವಂತವಾಗಿ ಕೊಡಿಸ್ತಿದ್ರು. ಇವತ್ತಿನ ದಿವಸದಲ್ಲಿ ಕಳೆದ ಅದೇ ನಿಮ್ಮ ಷಣ್ಮುಖಪ್ಪ ಆದೇಶ ಆದ್ಮೇಲೆ ನಿಮ್ಗೆ ಕೈ ಬಿಟ್ರೆ ಬಟ್ ಬಳ್ಳಾರಿನೂ ಅದೇ ಹಂಗೆ ಇದೆ. ಅದನ್ನೇ ಪ್ರಶ್ನೆ ಮಾಡ್ತಾರೆ. ಹಂಗೆ ಅವರು ಅದೇ ಹೇಳ್ತಾರೆ, ಬಳ್ಳಾರಿ ಮಾತ್ರ ಇದು ಡಬಲ್ ಮಾಮೂಲು ಐತೆ, ಅದನ್ನ ನಿಮ್ಗೆ ಬಹಳ ಜಾಸ್ತಿ ವಸೂಲು ಮಾಡ್ತಾರೆ ಅಂತ. ಬಟ್ ಅದಲ್ಲದೆ ಬೇರೆ ಬೇರೆ ಹೇಳಿ. ಅಲ್ಲ, ಈಗ ಲಾರಿ ಮಾಮೂಲು ಅಂತಲ್ಲ, ಅದು 6 ವೀಲರ್ ಬಂದರೆ 400, 10 ವೀಲರ್ ಬಂದರೆ 1000 ರೂಪಾಯಿ, ಮತ್ತು ಅದರ್ ಸ್ಟೇಟಿಂದ ಬಂದರೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಈಗೆಲ್ಲ ಇದಂಥದ್ದು. ಈಗ ಅವರು ಕೆಲವು ಈ ಕಣ್ಣಿಗೆ ಇಷ್ಟಂತ ತೊಗೊಂಡ್ರೆ ಅವರು ಹೊರನಾಡಿಗೆ ಬಂದರೆ ಮಾಮೂಲಾಗಿ ಕೂಲಿಕ್ಕಿಂತ ಜಾಸ್ತಿ ಆಗ್ತದಂಥದ್ದು. ಅವ್ರ ಕೂಲಿಕ್ಕಿಂತ ಇವಾಗ ನಮ್ಮ ಕೈಲಿ ಅವರು 25 ರೂಪಾಯಿ ಕೊಟ್ಟರೆ ನಮ್ಮ ಕೈಲಿಂದ 50 ರೂಪಾಯಿ 60 ರೂಪಾಯಿ ಕೊಡಿಸ್ತಾರೆ.
ಅವ್ರಿಗಿನ ಅದಕ್ಕೆ ಬಿಟ್ಟರೆ ನಮಗೆ ಬರ್ತಲ್ಲ ಮುರ್ಲಕ್ಕೆ ಅಂತ ಹೇಳಿ ಅವರೆಲ್ಲ ನಮ್ಮ ಮೇಲೇನೆ ಆಗ್ತಾ ಇದಾರೆ. ಅವ್ರು ಕಡಿಮೆ ಕೊಟ್ಟು 4 ಆಣೆ 1 ರೂಪಾಯಿ ನಮ್ಮ ಹತ್ರ ನಾವು ವಸೂಲು ಮಾಡ್ತಾ ಇದ್ದಾರೆ. ಅದನ್ನ ನಾವು ಎಷ್ಟು ಮಾಮೂಲು ಕೊಡೋದು ನಿಮ್ಗೆ ಬೇಡ ಬೇಡ ಅಷ್ಟೇ ನಿಮ್ಗೆ ಅಷ್ಟೇ ನಮ್ಮ ಮೇಲೆ ಯಾಕೆ ಆರೋಪ ನೀವು ಹೆಂಗನ ಕೊಡ್ತಾರೆ ನಾವು ಮಾಡೋದು ಇಳಿಸೋದು ಅಷ್ಟೇ ಕೆಲಸ ಅಷ್ಟೇ ಕೆಲಸ. ಆಮೇಲೆ ಏನಿದ್ರು ನೀವೇ ನೋಡ್ತೀವಿ ನೋಡ್ತೇವೆ. ನಾವು ಗಾಡಿ ಕೇಳಿದ್ರೆ ಗಾಡಿ ಕೊಡೋದು ಸರ್ ಅಷ್ಟೇ. ಅಷ್ಟೇ. ಅಪ್ರಾಕ್ಸಿಮೇಟ್ ಎಕ್ಸಾಕ್ಟಾಗಿಲ್ಲ ಬೇರೆ ಬೇರೆ ಇರ್ತದೆ ಹೆಚ್ಚು ಕಮ್ಮಿ ಇರ್ತದೆ ಯಾವುದೇ ವಸ್ತು ಅಪ್ರಾಕ್ಸಿಮೇಟ್ 1 ಲಾರಿ ಒಂದು ತಿಂಗಳಲ್ಲಿ 30 ದಿವಸ ಆಯ್ತು ಅಥವಾ 30 ದಿವಸ ಕೂಡ ಕೆಲಸ ಸಿಕ್ತು ಅಂತಂದರೆ ತಡ್ಕೊಂಡು ಮಾಮೂಲು ಅಂದಾಜು ಎಷ್ಟಾಗುತ್ತೆ 1 ಲಾರಿ ಅಪ್ರಾಕ್ಸಿಮೇಟ್ 35ರಿಂದ 40 ಸಾವಿರ ಆಗ್ಬೋದು ಸರ್ ಒಂದು ತಿಂಗಳಿಗೆ ಒಂದು ತಿಂಗಳು. ಬರೀ ಮಾಮೂಲಿ ಒಂದು ಲಾರಿ ಭಾರಿ ದೊಡ್ಡ ಮಟ್ಟಿಗೆ ಲಾಸ್ ಆಗ್ತಾ ಇದ್ದೀವಿ ಸರ್ ನಾವು ಅದ್ರ ಬಗ್ಗೆ. ಇವಾಗ ನೋಡ್ರಿ ಡೀಸೆಲ್ ನೋಡಿದ್ರೆ 100 ರೂಪಾಯಿ ಬಂದಿದೆ. ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ. ಒಂದು ರೂಟ್ನಾಗ ಕಾಲ್ಗೇಟ್ಗಳು 100 ಅದ್ರ ಬಗ್ಗೆ ನಮಗೆ ಅದು ತುಂಬಾ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಲಾರಿಯವ್ರ ಬಗ್ಗೆ ಯಾರು ಕಷ್ಟವನ್ನು ಲಾರಿ ಓನರ್ಗೂ ಯಾರು ಕಷ್ಟ ಅರ್ಥ ಮಾಡ್ಕೊಂತ ಇಲ್ಲ. ಯಾರು ಅವ್ರ ಇಷ್ಟ ಬಂದಿದೆ ಭಾರಿ ಇಂಡಸ್ಟ್ರಿ ಸ್ಪೇಸ್ ಇರ್ಬೇಕಪ್ಪ. ಲಾರಿ ಓನರ್ ಹೆಂಗಾರ ಇರ್ಬೋದು ಪರವಾಗಿಲ್ಲ. ಅಲ್ಲ ಫಸ್ಟ್ ಮೀಟಿಂಗಲ್ಲಿ ಏನೋ ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ಸರ್ ಫಸ್ಟ್ ಮೀಟಿಂಗಲ್ಲಿ ಇದ್ದಿರ್ತಾರೆ ನೀವು ಹೌದು ಅವರಲ್ಲಿ ಹೊಂದಾಣಿಕೆ ಆಗಿಲ್ಲ ಏನು ಸಮಸ್ಯೆ ಇದೆ. ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ನಾವು ಇಷ್ಟು ದಿನ ಅನುಭವಿಸಿದ್ವಿ ಸರ್. ಇನ್ನ ಮೇಲೆ ನೀವು ಕೊಟ್ಕೊಳ್ರಿ, ಅದು ನಮ್ಗೆ ಸಂಬಂಧ ಇಲ್ಲ. ಗೊತ್ತಿದ್ದು ಇಲ್ಲಿವರೆಗೆ ನಡೆದಿದೆ. ಇವಾಗ ನಮಗೆ ಅದ್ರ ಮೇಲೆ ನಮಗೆ ಬಂದಿದೆ, ಕೊಟ್ಟಿದ್ದಾರೆ. ಅದರಿಂದ ನಾವು ಖಂಡಿಸ್ತಾ ಇದ್ದೀವಿ. ಅದರಿಂದ ನಾವು ಅಲ್ಲಿ ಅವ್ರು 25 ತಾರೀಕು ನಾನು ಟೈಮ್ ಕೊಡ್ರಿ, ಇದ್ರ ಮೇಲೆ ನಮ್ದು ಕೂಡ ಒಂದು ಅಸೋಸಿಯೇಷನ್ ಇದೆ, ತೀರ್ಮಾನ ಮಾಡ್ಕೊಂಡು ಬಂದು ಯಾವ್ದು ಮಾತು ಹೇಳ್ತೀವಿ ಅಂತ ಕರೆದಿಲ್ಲ. ನಮ್ದು ಯಾವ ಮಾತು ತಿಳಿಸಿಲ್ಲ. ಹನ್ನೆರಡು ಸಂಘಗಳಿದೆ, ಸಂಘಗಳಿದೆ. ಅವ್ರೇನು? ಅವ್ರೇನಂತಾರ ಇಲ್ಲ ಸರ್. ನೀವೇ ನೇರವಾಗಿ ಮಾತಾಡಿದ್ದೀರಾ? ನೀವೇ ನೇರವಾಗಿ ಟೋಟಲು ಒಂದು ಸಂಘಟನೆಯ ವ್ಯವಹಾರ ಸಂಘಟನೆಗೆ ಚೇಂಬರ್ ಆಫ್ ಕಾಮರ್ಸ್ ಹೆಡ್. ಎಲ್ಲ ಸಮಸ್ಯೆಗಳನ್ನ ಅವ್ರಿಗೆ ಇಟ್ಟಿದ್ದೇವೆ ನಾವು. ಅಮಾನ್ಯ ಸಮಸ್ಯೆನೂ ಇಟ್ಟಿದ್ದಾರೆ. ಅಲ್ಲಿ ಏನು ನಮಗೆ ಪರಿಹಾರ ನ್ಯಾಯ ಸಿಕ್ಕಿಲ್ಲ. 2017ರಿಂದ ನಮ್ಮ ಹೋರಾಟ, ನಮ್ಮ ಪತ್ರಿಕೆ ಮುಖಾಂತರ ನಾವು ಕೇಳಿದ ಸಮಸ್ಯೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಅದಕ್ಕೋಸ್ಕರ ನಾವು ನಮ್ಮ ಲಾರಿಗಳನ್ನ ನಾವು ಮನೆ ಹತ್ರ ನಿಂದಿಸ್ಕೊಳ್ತೀವಿ ಅಂತ ಹೇಳಿದಕ್ಕೋಸ್ಕರ ಇಲ್ಲದ ಸಂಘದ ಆರೋಪಗಳನ್ನು ಮೇಲೆ ಜಿಲ್ಲಾಧಿಕಾರಿಗಳು ಒಪ್ಪಿಸಿದ್ದಾರೆ. ನಮ್ಮ ಸಭೆಗೆ ಕರೆದಿಲ್ಲ, ಅವ್ರ ಸಭೆಗೆ ಬಂದಿಲ್ಲ ಅಂತ ಅವರು ಡಿಸಿಯವರಿಗೆ ಮನವಿ ಕೊಟ್ಟಾರೆ. ಯಾವುದೇ ಒಂದು ಸಭೆಗೆ ಕರೆದಿಲ್ಲ ಅಂತ ಇವ್ರು ಹೇಳ್ತಾರೆ. ಯಾವುದೇ ಒಂದು ಸಂಘಟನೆ ಒಂದು ಯೂನಿಯನ್ ಇದೆ ಅಂದ್ರೆ ಒಂದು ಪತ್ರಿಕೆ ಮುಖಾಂತರ ಕೊಡಬೇಕು, ಲೆಟರ್ ಮುಖಾಂತರ ಒಂದು ಸಭೆಗೆ, ಪೂರ್ವಭಾವಿ ಸಭೆಗೆ, ಇಲ್ಲ ಒಂದು ಕಾಲಾವಕಾಶ ನಿನ್ನೆ ನೇಮಕ ಕೊಟ್ಟಿದ್ದಾರ? ಇಲ್ಲ, ಸುಳ್ಳು. ಅದಕ್ಕೆ ಲೆಟರ್ ತೋರ್ಸಕ್ಕೆ ಕೊಟ್ಟಿದ್ದೀವಿ ಅಂತ ಎಲ್ಲ ನಮಸ್ಕಾರ, ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಾಗೈತೆ ಅಂದರೆ ನಮ್ಮ ಅಸೋಸಿಯೇಷನ್ ಕಡೆಗೆ ಅವ್ರು ಬುಲೆಟ್ ತೋರಿಸ್ತಾ ಇದಾರ. ಎಲ್ಲ ಸಂಘಗಳು ಇದಾವೆ. ಇವಾಗ ರೈತ ಮಿಲ್ ಸಂಘ ಐತೆ, ಹತ್ತಿ ಮಿಲ್ಲು ಸಂಘ ಐತೆ, ಎಲ್ಲರೂ ಸಂಘಗಳು ಇದಾವೆ. ಇವತ್ತು ನಮ್ಮ ಸಂಘ 75-76 ಅಂದರೆ 46-47 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಸಂಘ ನಮ್ಮದು ಲಾರಿ ಹತ್ರ ಸಂಘ. ಅವ್ರೇನಂತ ಇದಾರ, ಇವತ್ತು ನಾವು ಸಂಘ ಕಟ್ಟಿ ಇವರೆಲ್ಲ ಇದು ಮಾಡಿ ನಮಗೆಲ್ಲ ಇದು ಫೋರ್ಸ್ ಮಾಡ್ತಾ ಇದ್ದಾರ, ಚಾರ್ಜಿ ರೊಕ್ಕಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರ, ಈ ಲಾರಿ ಕಳ್ಸೋದಿಲ್ಲ, ಅವರೆಲ್ಲ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ ಸರ್. ಇದೆಲ್ಲ ಸುಳ್ಳು ಅವ್ರು ಮಾಡೋದು. ನಮ್ಮ ಸಂಘದಿಂದ ನಾವು ತಿಳಿಸೋದೇನೆಂದರೆ, ನಮ್ಮ ಸಂಘ ಒಂದೇ ಅಲ್ಲ, ಎಲ್ಲ ನಮ್ಮ ಡಿಸ್ಟಿಕ್ ಎಲ್ಲ ಆಲ್ ಓವರ್ ಇಂಡಿಯಾ ಮಾಡೋಕತ್ತಿದ್ದು ಇಸ್ಕಾ ಅಮಾಲಿ ಅಂತೇಳಿ ಅವರು ಲೋಡಿಂಗ್ ಮಾಡೋದು, ಅವರೇ ಅನ್ಲೋಡಿಂಗ್ ಕೊಡ್ಬೇಕಂತೇಳಿ ಏನೈತೆ ನಾವೆಲ್ಲ ಆಲ್ ಓವರ್ ಇಂಡಿಯಾ ಮಾಡ್ತಾಯಿದ್ದೀವಿ. ನಮ್ಮ ಬಳ್ಳಾರಿ ಜಿಲ್ಲೆ ಒಂದೇ ಅಲ್ಲ. ಆದ ಕಾರಣ ನಾವು ಕೂಡ ಅವರಿಗೆ ಸಪೋರ್ಟ್ ಕೊಟ್ಟು ನಾವೆಲ್ಲ ಆಲ್ ಓವರ್ ಇಂಡಿಯಾದಾಗ ನಡ್ತಾಯಿದ್ದೆ. ನಮಗೆ ಕೂಡ ಇದು ಮಾಡಬೇಕಂತೇಳಿ ನಾವು ಕೋರ್ಕೊಂತ ಇದ್ದೀವಿ ಅಷ್ಟೇ. ಅದು ಬಂದು ಇವಾಗ ಅವ್ರು ಬಂದು ಏನೇನೋ ಮಾಡಿ ಅವರು ಎಲ್ಲ ಸಂಘಗಳು ಕಲಿತು ಚೇಂಬರ್ ಆಫ್ ಕಾಮರ್ಸ್ಗೆ ಮೊನ್ನೆ ತಿಂಗಳು 9ನೇ ತಿಂಗಳು ನಾವೆಲ್ಲ ಹೋಗಿ ಅವ್ರಿಗೆ ಅಲ್ಲೆಲ್ಲ ಚೇಂಬರ್ ಆಫ್ ಕಾಮರ್ಸ್ನಾಗೆಲ್ಲ 25-30 ಸಂಘಟನೆಗಳು ಬಂದಿದ್ವು. ಅಲ್ಲಿಗೆ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ DC ಅಡಿಷ್ನಲ್ DC ಬಂದರು, ಮತ್ತು ನಾಗರಾಜ್ ಸರ್, CPI ಸರ್ ಎಲ್ಲ ಬಂದಲ್ಲಿ ಮೀಟಿಂಗ್ ನಡೆಸಿ ಸರ್. ಅವ್ರು ಏನಂದರು, ಅವ್ರಿಗೆ ನಮ್ಮ ಡಿಸ್ಟಿಕ್ನಲ್ಲಿ 25ನೇ ತಾರೀಕು ಮೀಟಿಂಗ್ ಐತೆ, ಅದು ಮೀಟಿಂಗ್ ಮೇಲೆ ನಾವು ಮಾತಾಡ್ತೀವಿ ಇದ್ರ ಮೇಲೆ ಅಂತೇಳಿ ಇದ್ರ ಬಗ್ಗೆ ಅಂತೇಳಿ ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದಕ್ಕೆ ನಾವು ಒಪ್ಕೊಂಡು 1 ತಿಂಗಳು ಟೈಮ್ ಕೊಟ್ಟಿದ್ದು ಅವ್ರಿಗೆ. ಆಮೇಲೆ ಏನಾಯಿತು, ನಮ್ಮ DC ಅವರು SP ಅವರು ಮೊನ್ನೆ 27ನೇ ತಾರೀಕು ಅಲ್ಲಿ ನಮಗೆ ಮೀಟಿಂಗ್ ಕರೆದಿದ್ರು ಸರ್. ಆ ಮೀಟಿಂಗಿಗೆ ಅವ್ರೇನಂದ್ರೆ ಇವಾಗ ಆ ಮೀಟಿಂಗ್ಗೆ ನಾವು ಹೋಗಾಕ ಅವಾಗ ರೈತರದ್ದು ಸ್ಟ್ರೈಕ್ ಬಂತು ಸರ್. ಆವತ್ತು ದಿವಸ
ಆವತ್ತೇ ನಮಗೆ ಅವ್ರು ಕರೆದಿದ್ದು ಬಂದಿಲ್ಲ ಅಂತ ಹೇಳಿ ಅದು ಒಂದು ಸುಳ್ಳು ಆರೋಪ ಮಾಡಿ 27ನೇ ತಾರೀಕು ವಿಡಿಯೋ ಗ್ರೌಂಡ್ನಲ್ಲಿ ಯಾರ್ಯಾರು ಸಮಸ್ಯೆಗಳಿದೆ ಎಲ್ಲ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ತಿಳಿಸ್ಬೋದು ಅಂತೇಳಿ ನಮಗೆ ಲೆಟರ್ ಮುಖಾಂತರ ನಮ್ಗೆ ಕಳಿಸಿದ್ರು ಸರ್. ಆ ಸಭೆ ಕ್ಯಾನ್ಸಲ್ ಆಗಿದೆ, ಮುಂದೂಡಲಾಗಿದೆ. ಹಾಂ ನೆಕ್ಸ್ಟ್ ದಿನಾಂಕವನ್ನು ನಿಗದಿಪಡಿಸಿ ನಿಮಗೆ ಆ ಸಭೆಗೆ ಹಾಜರುಪಡಿಸ್ತೀವಿ ಅಂತ ನಮಗೆ ಒಂದು ಲೆಟರ್ ಮತ್ತೆ ಕಳಿಸಿದ್ರು. ತದನಂತರ ನಮ್ಗೆ ಯಾವುದೇ ಮಾಹಿತಿ ನಮಗೆ ಸಭೆ ಅಂದ್ರೆ ಆದ್ಮೇಲೆ ನಮ್ಗೇನು ಅದು ಅವ್ರು ಕೊಟ್ಟಿಲ್ಲ, ಸುಮ್ಮನೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವ್ರು ಬಂದಿಲ್ಲ ಮೀಟಿಂಗ್ ಅಂತೇಳಿ. ಇವಾಗ ವರ್ಷ ಅವ್ರು ಏನು ಕರೆದ್ರೆ ಕೂಡ ನಾವು ಚಾಂಬರ್ ಆಫ್ ಕಾಮರ್ಸ್ ಹೋಗಿ ಅಲ್ಲಿ ನಾವು ಸಮಾಧಾನ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಅವರೇ ಚೇಂಬರ್ ಆಫ್ ಕಾಮರ್ಸ್ ನಿಮ್ಮ ಸಮಸ್ಯೆ ಬಗೆಹರಿಸಿ ಅಂತ ನೀವೇ ಹೌದು. ಈ ತಾಲ್ಪಲ್ ಸಮಸ್ಯೆ ನಮ್ಗೆ ಬೇಡಪ್ಪ, ನಮಗೆ ಬಾಡಿಗೆ ಕೊಟ್ಟರೆ ಸಾಕು. ಈ ರೇಟ್ ಬಾಡಿಗೆ ನೀವೇ ಹೌದು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಡಲಿದ್ದೇವೆ, ಮನವಿ ಪತ್ರ ಸಲ್ಲಿಸ್ತೀವಿ. ಮತ್ತೆ ಮಾನ್ಯ ಪೊಲೀಸ್ ವರಿಷ್ಠರ ಅಧಿಕಾರಿಗಳು ಸೆಪ್ಟೆಂಬರ್ 27 ಬಿಡಿ ಗ್ರೌಂಡಲ್ಲಿ ಮೀಟಿಂಗ್ ಕರೆದಿದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರ ಚೇಂಬರ್ ಆಫ್ ಕಾಮರ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಬರ್ತಾರೆ ಅಂತೇಳಿ ಚೇಂಬರ್ ಆಫ್ ಕಾಮರ್ಸ್ನ ಕೊಟ್ಟು ಹೇಳಿದ್ರು. ಬಟ್ ಅದನ್ನ ಇದ್ದಿದ್ದಂಗೆ ಬಂದಂತ ಮುಂದೂಡ ಏನು ಬಂದೈತೆ ನಮಗೆ ಗೊತ್ತಿಲ್ಲ, ಮುಂದಕ್ಕೆ ಹಾಕಿವಿ ಅಂತ ಹೇಳಿದ್ರು. ಮತ್ತೆ ಅವ್ರು ಕರೆದಿಲ್ಲ. ನಿನ್ನೆ ಏನೋ ಕರೆದಿದ್ರಿ ಅಂತ ನಿನ್ನೆ ಅಲ್ಲ ಅವ್ರು ಹೇಳಿದ್ದು ಹೇಳ್ತಾರೆ ಆರೋಪ ಮಾಡೋದು, ನಾವು ಆರೋಪ ಮಾಡೋದು. ಓಟ್ ಬಿಡಿ, ಅದು ಸಭೆ ಆರೋಪ ಆಯ್ತು. ಈಗ ಬಂದಿರೋದು ಸಭೆ ಕರೆದ್ರು ಬಿಟ್ಟು ಏನ ಕರೆದಿಲ್ಲ ಇನ್ನೊಂದಕ್ಕೆ ನಾಳೆ ಇನ್ನೊಂದಕ್ಕೆ ಕರೆದ್ರೆ ನೀವು ಅಧಿಕೃತವಾಗಿ ನಿಮ್ಗೊಂದು ನೋಟಿಸ್ ಕೊಡ್ಬೇಕು. ಈ ಸಮಸ್ಯೆ ಆಗಿರೋದು ತಾಳ್ಬಲ್ ಮಾಮೂಲು. ತಾಳ್ಬಲ್ ಮಾಮೂಲು ನಮಗೆ ಬೇಡ ಅಂತ ನೀವು ಈ ಸಮಸ್ಯೆನ ನೀವೇ ಬಗೆಹರಿಸಿದ ಚೇಂಬರ್ಗೆ ನಿಮ್ಮ ಮನೆ ಜೊತೆಗೆ ಪೆಟ್ರೋಲ್ ಅವು ಇವು ಎಲ್ಲ ಜಾಸ್ತಿ ಆಗ್ಯಾವ, ಬಾಡಿಗೆನ ಹೆಚ್ಚಳ ಮಾಡ್ರಂತ ನಿಮ್ಮ ಡಿಮ್ಯಾಂಡ್ ಇಷ್ಟೆಲ್ಲ. ಅದೇ ಡಿಮ್ಯಾಂಡ್ ಬಹಳಷ್ಟು ಸಲ ಡಿಮ್ಯಾಂಡ್ ಮಾಡಿದ್ವಿ ಸರ್ ನಾವು ಹಮಾಲಿ ಬಗ್ಗೆ. ಪೆಟ್ರೋಲ್ ಇವಾಗ 100 ರೂಪಾಯಿ ಗಾಡಿ ಆಗ್ತದೆ. ಇವಾಗ ಬಾಡಿಗೆ ಜಾಸ್ತಿ ಮಾಡೋ ಬೇಡಿಕೆ ಬಿಟ್ಟಿಲ್ಲ ಸರ್. ಅಲ್ಲಲ್ಲ ಈಗ ಏನಿಲ್ಲ, ಈಗ ಬಾಡಿಗೆ ಸದ್ಯ ಇದನ್ನ ಮುಕ್ತಗೊಳಿಸಿ. ತಾಳ್ಬಲ್ ಮಾಮೂಲು ನಮಗೆ ಬೇಡ ಮಾಲೀಕರಿಗೆ. ಅಲ್ಲಿ ನೀವು ಮಾತಾಡೋ ಒಂದೊಂದು ಮಾತಾಡ್ತಾರೆ. ಪೆಟ್ರೋಲ್ ಆಗಿದೆ, ಇದು ಮಾಮೂಲು ಇದೆ, ಆಮೇಲೆ ಅದು ಅಂತಂದ್ರೆ ಮತ್ತೆ ಇವಾಗ ಅದೇನ ಸಮಸ್ಯೆ ಇಲ್ಲ ಸರ್. ಇವಾಗ ನೋಡಿ ಸದ್ಯ ತಾಳ್ಬಲ್ ಮಾಮೂಲು ಅದನ್ನ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಸಮಸ್ಯೆ ಬಗೆಹರಿಸ್ಬೇಕು. ಸಭೆ ಕರೆದ್ರೆ ಹೋಗಕ್ಕೆ ರೆಡಿ ಇದೆ. ಇವಾಗ ಆಲ್ ಓವರ್ ಇಂಡಿಯಾದ 2 ತಿಂಗಳ ಮೇಲಿನಿಂದ ಇದು ಆಯ್ತು ಸರ್. ಇವಾಗ ನಾವು ಇವಾಗ ಮಾಡ್ತಾ ಇಲ್ಲ ಇದರ ಬಗ್ಗೆ. ಕಾರ್ಬನ್ ಮಾಮೂಲು ನಾವಿಗೆ ಎಷ್ಟು ಕೊಡ್ತಿದ್ದೀವಿ ಮೊದಲು ಏನೇನು ದಿನಾಗ ಆಟೋಗಳಿಗೆ ಟಾಟಾ ಏಸ್ಗಳಿಗೆ ಎಲ್ಲರೂ ಕೇಳ್ತಾರಂತೆ. ಯಾವ ನ್ಯಾಯ ಇದು? చిన్నగా అయిపోతుంది సార్. మేము అంటే మేము సరుకు వాళ్ళది మేము ఇది లారీ కామర్స్ అయి ఉంది, మేము తీసుకెళ్తుంటే అమ్మాలికి మేము లంచం ఇచ్చి మేము చేయించుకున్నట్టు అయిపోతుంది. అంటే మేము వాళ్ళ సరుకు మేము ఇవ్వాలి డబ్బులు. అందుకు 40 రూపాయలు, అంగడికి ఏమో 80 రూపాయలు. ఏంటి ఏం చెప్తా అర్థం కావట్లేదు సార్. ఇది కేరళ పోతే 200, హైదరాబాద్ పోతే 200. వాళ్ళకి మేము డబ్బులు ఇస్తున్నాం. మాకు లోడింగ్ వద్దు, అంగడికి వద్దు. ಪ್ರತಿಯೊಂದು ಏನಾದ್ರು ಡಾಕ್ಯುಮೆಂಟ್ ಕೊಡ್ಬೇಕಂದ್ರೆ ಕೂಡ ಅದು ಕೂಡ 100 ರೂಪಾಯಿ ಕೊಡ್ಬೇಕು. ಗುಮಾಸ್ತ ಅಂದರೆ ಗುಮಾಸ್ತಕ್ಕೆ 3 ರೂಪಾಯಿ ಕೊಡ್ರಿ ಅಂತಾರೆ, 50 ರೂಪಾಯಿ ಕೊಡ್ರಿ ಅಂತಾರೆ. ಬಾರೆಯಲ್ಲಿ 80% ಲಾರಿ ಕೊಡೋದು ಬಲಿ. ಇನ್ನೊಂದು ಸಮಸ್ಯೆ ಏನಂದ್ರೆ ಸರ್, ಸ್ಪಾನ್ಸರ್ ಕಂಪನಿಗಳಿದಾವಲ್ಲ, ಹಮಾಲಿ ಇಲ್ಲದ ತಳ್ಳಿ ಕೂಡ ಅವರು ವಸೂಲು ಮಾಡಿ ಅವರು ತಗೊಂತಾ ಇದ್ದಾರೆ ಸರ್. ಮೇನ್ ಪಾಯಿಂಟ್ ಇದು. ಹಮಾಲಿ ಇಲ್ಲದ ತಳ್ಳಿ ಕೂಡ ಹಮಾಲಿ ಮಾಡ್ತಾರೆ. ಅದೊಂದು ಸಮಸ್ಯೆ. ಅಲ್ಲಿ ಕೂಡ ವಸೂಲು ಮಾಡ್ತಾ ಇದ್ದಾರೆ. ಅದೊಂದು ಪಾಯಿಂಟ್. 2000 ಅವರೇ ಮುರ್ಕಂತಾರೆ ಬಾಡಿಗೆ. ಅವರೇ ಹೌದು, ಯಾರು ಫ್ಯಾಕ್ಟ್ರಿ ಓನರ್ಸ್. ಅದೇ ಹಮಾಲಿ ಇರೋದಿಲ್ಲ ಅಲ್ಲಿ. ಮೈನ್ಸ್ ಹೌದು ಸರ್. 2008ರಿಂದ ಹಮಾಲಿ ಟೋಕನ್ ಕೊಡ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಆದಮೇಲೆ ಅದನ್ನ ಇರ್ತಕ್ಕಂಥ ಒಂದು APMCಗೆ ಹೆಚ್ಚಿಗೆ ಮಾಡ್ರಿ ಅಂತೇಳಿ ನಾವು ಬೇಡಿಕೆ ಇಟ್ಟಿವಿ. ಇವರು ಚೇಂಬರ್ ಆಫ್ ಕಾಮರ್ಸ್ ಆ ಪ್ರಕ್ರಿಯೆಯಲ್ಲಿ ಜಾರಿಗೊಳಿಸಿಲ್ಲ. ಅಲ್ಲಿ ಈಗ ಅಲ್ಲಿ ಲೋಡಿಂಗ್ ಎಲ್ಲ ಮಿಷನರಿ ಮಾಡ್ತಾರೆ. ಆದ್ರೂ ಮಾಮೂಲು ಅಂತ ಮುರಿತಾರೆ. ಕೇಳಿ ಮಾಮೂಲು ಅಂತ ಮುರಿದ್ರೆ ಅವ್ರೇನ ಅಮಾಲಿ ಕೊಡ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಅಮಾಲಿ ಸಂಘಗಳಿಗೆ ಏನಾರ ಮುರಿದು ಕೊಡ್ತಾರ. ಆ ಅಮೌಂಟು ಒಂದು ಲಾರಿಯಿಂದ 3 ರಿಂದ 4 ಸಾವಿರ ರೂಪಾಯಿ ಲೋಡ್ ಅನ್ಲೋಡಿಂಗ್ ಚಾರ್ಜಸ್ ಮೊತ್ತ ಆ ಕಾರ್ಖಾನೆ ಮಾಲೀಕ
ಅಲ್ಲ ಅವ್ರ ನಮ್ಮಲ್ಲಿ ಕೊಟ್ಟಾರ ಲಾರಿ ಮಾಲೀಕರ ಹತ್ರ ಮಾಮೂಲಾಗಿ ಇಸ್ಕೊಂತಿರೋದೇ ಒಂದು ಇಲ್ಲಿಗಲ್. ಆ ಇಲ್ಲಿಗಲ್ ಬಂದಿರ್ತಕ್ಕಂಥ ಹಣ ಯಾರು ಪಾಲಾಯ್ತು ಅದು ಇಷ್ಟು ದಿವಸ? ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡತಕ್ಕಂಥ ಎಂಪ್ಲಾಯೀಸು ಮತ್ತೆ ಲೋಡಿಂಗ್ ಮಾಡ್ತಕ್ಕಂಥ ಕೆಲಸಗಾರರು ಅವರು ಕೊಡ್ತಕ್ಕಂಥ ಒಂದು ಸಾಡ್ರಿ, ಅದನ್ನ ಒಂದು ಕಾಟಕ್ಕೆ ಒಂದು ಗಾಡಿಗೆ ಅವ್ರು ಮೆಟೀರಿಯಲ್ ಲೋಡ್ ಮಾಡ್ಕೊಂಬಂದ್ರೆ ಒಂದು ಕಾಟ ಮಾಡ್ಬೇಕಂದ್ರೆ 200 ರೂಪಾಯಿ ಲೋಡ್ ಗಾಡಿ, ಎಂಟಿ ಗಾಡಿ ಮಾಡ್ಬೇಕಂದ್ರೆ 200 ರೂಪಾಯಿ. ಅದು ನಮ್ಮ ಮೇಲೆ ಆಗ್ತದೆ. ಅದು ನಮ್ಮ ಮೇಲೆ ಅದು ನಿಮ್ಮ ಅವರಲ್ಲಿ ಒಪ್ಪಂದ ಏನಿಲ್ಲ. ಒಪ್ಪಂದ ಏನಿಲ್ಲ. ಒಪ್ಪಂದ ಏನಿಲ್ಲ. ಕೊಡ್ಲೇಬೇಕು. ಅಲ್ಲ ನೀವೆಲ್ಲ ಈಗ ಎಲ್ಲಿಗೋ ಚೆನ್ನಾಗಿ ಒಂದು ಇದು ಹೇಳ್ತೀರಿ, ಒಂದು 3,000 ಕೊಡೋದು 4,000 ಮಾಡ್ರಿ, ಅದನ್ನ ಕೊಡ್ಕೊಂಡು ಅಷ್ಟೇ. ಇಲ್ಲ ಸರ್, ಹಂಗಿಲ್ಲ. ನೋಡಿ ಸರ್, ಓನ್ಲಿ ನಾವು ಸರಕು ಸರಬರಾಜುದಾರರು. ಅದೇ ಮಾಮೂಲಿಗೂ ಕಾಟಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅವೆಲ್ಲ ಬೇಡ, ನಮ್ಗೆ ಏನು ಬೇಡ, ಏನು ಬೇಡ. ಮಾಮೂಲು ಕೊಡೋದು ನಮಗೆ ಲೋಡ್ ಮಾಡಿ ಅಕ್ಕ ಹಾಕಿ ಕಾಟ್ ಬಾಲ್ ಹಾಕ್ಬಿಟ್ಬಿಟ್ರೆ ಅವ್ರು ನಾವು ಗಾಡಿ ತಗೊಂಡೋಗಿ ಆ ಸರಕನ್ನ ತಗೊಂಡೋಗಿ ಅವ್ರು ಅದು ಜವಾಬ್ದಾರಿ. ಏನೇ ಮಾಲ್ ಆಗಲಿ ನಮ್ಗೆ ಸಂಬಂಧ ಇಲ್ಲ. ಲೋಡಿಂಗ್ ಒಂದು ನಮ್ಮ ಡ್ರೈವರ್ಗಳು ಈ ಕಾರ್ಬನ್ ಹಾಕಿ ಅಂತ ಹೇಳಕ್ ಕರೆದೆ ಈ ಮಾಮೂಲು ತಂದು ಕೂಡ ತಂದಾರ ಅಂತ. ಸುಳ್ಳು. ಅವರು ಜವಾಬ್ದಾರಿ ಮಾಡಿ ಕೊಡಬೇಕು. ಡ್ರೈವರ್ ಕಿಲೋಮೀಟರ್ ಒಂದು ನಿಮಿಷ ಎಲ್ಲ ಆ ಕಡೆ ಮಾತಾಡೋದು. ನಮ್ಮ ಲಾರಿ ಪ್ಲಾಟ್ಫಾರ್ಮ್ ತೂರ್ದು ತಂದು ಲೋಡ್ ಮಾಡ್ತಾರ. ಆ ಮಾಲ ಜವಾಬ್ದಾರಿ ತಗೊಂಡು ನಮ್ಮ ಲಾರಿ ಕಾಟ್ಬೋದು ಹಗ್ಗ ಎಲ್ಲ ಡ್ರೈವರು ಸರಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಾವು ಕಟ್ಟಬೇಕಲ್ಲ ಮೇಲೆ ಕಾರ್ಬನ್ ಹಾಕಿ ಹಂಗೇನು ಕಟ್ಟಬೇಕಂತ ಕರೆದು ಅಮೌಂಟ್ ಕರೆದೆ ಮಾಮೂಲು ಕೂಡ ಕರ್ಸಿರೋಂಥ ಕೆಲಸ ಯಾರು ಸರ್ ಅದು? ಕೆಲಸ ಯಾರು ಸರ್ ಅದು? ಲೋಡಿಂಗ್ ಮಾಡಿ ಕಾಟ್ಕೊಳ್ಳೋ ಕೆಲಸ ಯಾರು ಸರ್? ಅವ್ರು ಮಾಡೋ ಕೆಲಸ ಅವ್ರು ಮಾಡಬೇಕು. ಮಾಡಿ ನಮ್ಗೆ ಕೊಟ್ಟಿದ ಮೇಲೆ ನಾವು ಮಾಡಿದ್ರೆ ಅದಕ್ಕೆ ತಗೊಂಡೋಗಿ ಸೇರಿಸಿದ್ರೆ ಅದಕ್ಕೆ ನಮಗೆ ಆರೋಪ ಸೇರಿಸಬೇಕಾಗಿ ನಾವು ಅದು ಬೇಡ ಅಂತ ಹೇಳಿದ್ರೆ 100 ಎಲಿಗೇಷನ್ ಮಾಡಿ ನಮ್ಮ ಮೇಲೆ ಕೊಳ್ಳೆದ್ದು ತೋರಿಸಿದ್ರೆ ಲಾರಿ ಮಾಲೀಕರ ಮೇಲೆ, ಸಂಘದ ಮೇಲೆ. ಅದಂತಾನೆ ಯಾರು ಕೇಳೋದು ಅಂತ? ಈಗ ಕೆಲವನ್ನ ವಿತೌಟ್ ತಾಡ್ಕೊಲೆ ಸಾಗಾಟ ಮಾಡ್ತಿರ್ತಾರೆ, ಕೆಲವು ಅದೇನಿರಲ್ಲ. ವಸ್ತುಗಳು ಕೆಲವನ್ನ ಕಂಪಲ್ಸರಿ ಅವ್ರು ಲಾಂಗ್ ಹೋಗ್ಬೇಕಂದ್ರೆ ಹಾಕೊಂಡು ಹೋಗ್ತಾರೆ. ವಿತೌಟ್ ಕಾಟ್ಬಲ್ ಮಾಮೂಲು ಇಸ್ಕೊಂತಾರೆ, ಹೌದು. ಕಾಟ್ಬಲ್ ಹಾಕಿದ್ರು ಇಸ್ಕೊಂತಾರೆ. ಇಸ್ಕೊಂಡ್ರೆ ಕೂಡ ತಗೊಂತಾ ಇದ್ದಾರೆ. ಸದ್ಯಾనికి టార్పాల్ లేకుండా బండి పంపిస్తాము. రోడ్ చెప్పిన టార్పాల్ లేకపోకుండా టార్పాల్ మామూలు అంటున్నారు. మేము టార్పాల్ వేయకుండా బండి పంపిస్తాం. లోడ్ చేస్తారా వాళ్ళు? లోడ్ చేసేది టార్పాల్ లేకుండా బండి లోడ్ చేస్తారు. లోడ్ ಫಸ್ಟ್ చేస్తారు. ಕೇಳ್ತಾರೆ ಸರ್, 40 ರೂಪಾಯಿ ಆಗ್ತದೆ, 50 ರೂಪಾಯಿ ಆಗ್ತದೆ, 100 ರೂಪಾಯಿ ಆಗ್ತದೆ ಅಂದ್ರೆ ಕರಾರು ಮಾಡಿದ ಮೇಲೆ ಲೋಡ್ ಮಾಡ್ತಾರೆ ಗಾಡಿ. ಸರ್ ಅವ್ರು ಇಷ್ಟು ಕೇಳ್ತಾರೆ ಸರ್, ಸ್ವಲ್ಪ ಮಾತಾಡಿ ಸರ್ ಅಂದ್ರೆ ನಮ್ಗೆ ಸಂಬಂಧ ಇಲ್ಲಪ್ಪ, ನೀವು ಬೈದ್ರೆ ಅವ್ರು ನಾವು ಬರಲ್ಲ ಅವ್ರಿಗೆ ಅವ್ರ ಸೆಂಟರ್ ಅಂತ ಹೇಳಿ ಅವರು. ಇನ್ನೊಂದು ಸರ್ ಏನೇ ಸರಕಾಗಲಿ, ಪಾಂಜ್ ಆಗಲಿ, ಊಟ ರೋಡ್ ಆಗಲಿ, ಏನನ್ನ ಅವ್ರು ನಮ್ಮ ಮಾಲು ಶಾರ್ಟೇಜ್ ಬಂದರೆ ಅವ್ರ ರೊಕ್ಕ ಕಟ್ ಮಾಡಿ ಕಳಿಸ್ತಾ ಇದಾರೆ. ಅದು ನಮ್ಮ ಜವಾಬ್ದಾರಿ. ನಮ್ಮ ರೊಕ್ಕ ಕಟ್ ಆದರೆ ಕೂಡ ನಾವು ಭರಿಸ್ತಾ ಇದ್ದೇವೆ ಲಾರಿ ಮಾಲು. ಇವಾಗ ಜವಾಬ್ದಾರಿ ಅಂತೇಳಿ ನೀವು ತಾಲೂಪಾಲು ಉಸ್ಕಾಮಾಲಿ ಅಂತೇಳಿ ಇದು ನಮ್ಮ ಸಂಬಂಧಿತ ಇಲ್ಲ ಅಂತೇಳಿ ರೋಡಿಂಗ್ ನಮ್ಮ ರೋಡಿಂಗು ಇದೊಂದು ನಮ್ಮ ಮೇನು ನಾವು ಮಾಡೋದಿಲ್ಲ, ಆಲ್ ಓವರ್ ಇಂಡಿಯಾ ಮಾಡಕ್ಕೆ ಇದು ನಾವು ಒಂದೇ ಮಾಡ್ತಾ ಇದ್ದೀವಿ. ಡಿಸಿಷನ್ ಅಲ್ಲ, ನಮ್ಮ ಬಳ್ಳಾರನ್ನು ಮಾಡ್ತಾ ಇಲ್ಲ ಸರ್. ಓಕೆ. ಬರೋದೇ ಅರ್ಧ ಗಂಟೆ ಲೇಟ್ ಆಗುತ್ತೆ. ಏನು ಮಾಡಿ ಸರ್? ಹೇಳಿ ಮುನ್ನವೇ. ವಾಸು ಸರ್ ಸ್ವಲ್ಪ ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ವಾಸು ಯಾರು? ಶ್ರೀನಿವಾಸ್ ಸ್ಪಾಂಜರನ್ ಕಾರ್ಖಾನೆಯ ಮಾಲೀಕರು ನಿನ್ನೆ ಲಾರಿ ಮಾಲೀಕರ ಸಂಘದ ಮೇಲೆ ಒಂದು ದೊಡ್ಡ ಆರೋಪ ಮಾಡಿದ್ದಾರೆ. ಅದು ದೊಡ್ಡ ಸುಳ್ಳು ಆರೋಪ. ರಿಪಬ್ಲಿಕ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಒಂದು 680 ಜನ ಲಾರಿ ಮಾಲೀಕರ ಸಂಘ ಹೊಂದಿರತಕ್ಕಂಥ ಒಂದು ದೊಡ್ಡ ಸಂಘ 45-46 ವರ್ಷಗಳಿಂದ ಜನಪರ ಕೆಲಸ ಮತ್ತು ಲಾರಿ ಮಾಲೀಕರ ಸಮಸ್ಯೆಗೆ ಸ್ಪಂದಿಸಂತ ಕೆಲಸ ಮಾಡ್ಕೊಂಡು ಬಂದಿದೆ. ಸಂಘ ಡೆವಲಪ್ ಆಗೋದನ್ನ ಗಮನಿಸಿ, ಸಂಘ ಡೆವಲಪ್ ಆದರೆ ನಮಗೆ ಸಮಸ್ಯೆ ಆಗ್ತದೆ ಎಂಬ ಒಂದು ಉದ್ದೇಶ ಇಟ್ಕೊಂಡು ಇಲ್ಲ ಸಮೂಹದ ಆರೋಪಗಳನ್ನು ಆ ಸಂಘದ ಮೇಲೆ ಮಾಡಿದ್ದಾರೆ. ಮೊದಲೇ ನಿಮ್ಮ ಸಂಘ ಡೆವಲಪರ್ ಅವ್ರಿಗೆ ಅದೇ ಸರ್. ಅವ್ರಿಗೇನು ಸಮಸ್ಯೆ? ಯಾರು ಚೇಂಬರ್ ಅಧ್ಯಕ್ಷ
ಅವರು ಚೇಂಬರ್ ಅಧ್ಯಕ್ಷರು. ಅಲ್ಲ ಚೇಂಬರ್ ಅಧ್ಯಕ್ಷ ಅಲ್ಲ, ಇನ್ನೊಂದು ಶ್ರೀನಿವಾಸ್ ವಾಸು ಸರ್ ಅಂತ. ಬಾಲಾಜಿ ಸ್ವಾಮಿ ಅವ್ರು ಶ್ರೀನಿವಾಸರೇ ಇರ್ಬೇಕು. ಶ್ರೀನಿವಾಸ ಮಾಜಿ ಶ್ರೀನಿವಾಸ ಹಾಂ ಶ್ರೀನಿವಾಸ. ಅದೇ ಅವ್ರಿಗೆ ನಿಮ್ಮ ಸಂಘ ಬಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಕ್ರಮ ಸಂಖ್ಯೆ ಪದ್ಧತಿ ನಡೀತದೆ. ಇಡೀ ರಾಜ್ಯದ ಎಲ್ಲ ಮೂಲೆಯಿಂದ ಬರ್ತಕ್ಕಂಥ ಲಾರಿ ಮಾಲೀಕರು ಸಮೇತ ಸೀರಿಯಲ್ ಪ್ರಕಾರ ಲೋಡಿಂಗ್ ಸಿಗ್ತದೆ. ಈ ಲೋಡಿಂಗ್ ಸಿಕ್ಕರೆ ಈ ಸೀರಿಯಲ್ ಪ್ರಕಾರ ಕಳಿಸಿದ್ರೆ ಅವರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರ ಕಟ್ತಕ್ಕಂಥ ತೆರಿಗೆ ಹಣನ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಬಿಲ್ನಲ್ಲಿ 2 ಲೋಡ್ ಹೊಡಿತಕ್ಕಂಥ ಒಂದು ಪ್ರಕ್ರಿಯೆ ನಡೆಯಲ್ಲ. ಮತ್ತೆ ಕಳೆದ ದಿನಗಳಲ್ಲಿ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಒಂದು 10 ಲಾರಿ, ಬಳ್ಳಾರಿಯಲ್ಲಿರ್ತಕ್ಕಂಥ ಒಂದು 19 ಲಾರಿಗಳನ್ನ ಲೋಡ್ ಕೊಡ್ತೀನಿ ಅಂತೇಳಿ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಸೀಸ್ ಮಾಡಿರ್ತಕ್ಕಂಥ ಒಂದು ಮೆಟೀರಿಯಲ್ನ ಲೋಡ್ ಮಾಡಿಸಿ ಬಿಲ್ ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಅಮಾಯಕ ಲಾರಿ ಮಾಲೀಕ ಡ್ರೈವರ್ನ ತಗೊಂಡೋಗಿ ಅರೆಸ್ಟ್ ಮಾಡಿದ್ರು ಸರ್ಕಾರದವರು, ಪೊಲೀಸ್ನವರು. 19 ಜನ ಡ್ರೈವರ್ಸು, 19 ಜನ ಲಾರಿ ಮಾಲೀಕರು ಸೆರೆಮನವಾಸ ತೀರಿಸಿ ಬಂದರು. ಆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಇಬ್ಬರು ನೇಣು ಹಾಕೊಂಡು ಸತ್ರು. ಇದಕ್ಕೆ ಪರಿಹಾರ ಕೊಡೋದು ಯಾರು? ನೀವು ಮಾಡ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಲಾರಿ ಮಾಲೀಕರನ್ನ ಯಾಕೆ ಬಳಸ್ಕೊಂತೀರಿ ನೀವು? ಇವೆಲ್ಲನೂ ನಾವು ಖಂಡಿಸಿದಕ್ಕೋಸ್ಕರ ಇಲ್ಲ ಸಮದ ಲಾರಿ ಮಾಲೀಕರ ಸಂಘದ ಮೇಲೆ ಆರೋಪ ಮಾಡ್ತಿದ್ದೀರಾ. ಸೀರಿಯಲ್ ಹಾಕ್ಬಿಟ್ರೆ ಬರೋದೇ ಇಲ್ಲ. ಹೌದು, ಸೀರಿಯಲ್ ತೆರಿಗೆ ಕಟ್ತಕ್ಕಂಥ ಸರ್ಕಾರಕ್ಕೆ ಮೋಸ ಆಗೋದಿಲ್ಲ. ಸೀರಿಯಲ್ ಇದ್ರೆ ಏನೋ ರೆಕಾರ್ಡ್ ಇರ್ತದೆ. ಅವತ್ತು ಇಲ್ಲಿಗಲ್ ಹೊಡೆದ್ರಲ್ಲ ಎಷ್ಟಿಗೆ ಅಂತ ಬಂದಿರ್ತಕ್ಕಂಥ ಲಾರಿ ಓಡುತ್ತಾ ನಿಂದಿರ್ತಕ್ಕಂಥ 19 ಲಾರಿಗಳ ಲೋಡ್ ಕೊಡ್ತೀವಿ, ಪರ್ಮಿಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿ ಸರ್ಕಾರ ಸೀಸ್ ಮಾಡ್ತಕ್ಕಂಥ ಒಂದು ಮೆಟೀರಿಯಲ್ ಲೋಡ್ ಮಾಡಿಸಿ ಅಮಾಯಕ ಲಾರಿ ಡ್ರೈವರ್ನ ಲೋಡ್ ಮಾಡಿಸಿ ಆಂಧ್ರ ಪ್ರದೇಶಕ್ಕೆ ಕಳಿಸುವಂಥ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳು ಅದನ್ನು ಸೀಸ್ ಮಾಡಿದರು. ಯಾರು ಲೋಡ್ ಮಾಡಿಸ್ತಾರೆ? ಇದು ವಾಸುಸ್ವಾಮಿ ಅಂತ ಆರೋಪಿಸಿದ್ದಾರೆ. ಅದು ನಿಮ್ಮ ಪತ್ರಿಕೆ ಮುಖಾಂತರ ನಮಗೆ ಗೊತ್ತಾಗಿದೆ. ಆ ಅಮಾಯಕ ಲಾರಿ ಮಾಲೀಕರನ್ನ ಸಂಘದ ಕಡೆಯಿಂದ ಹೋಗಿ ಅವರಿಗೆ ಬಿಡಿಸ್ಕೊಂಡ್ಬರ್ತಕ್ಕಂಥ ಒಂದು ಕ್ರಮ ಜರುಗಿತು. ಈ ಸಂಘ ಇದ್ರೆ ಯಾರು ನಮ್ಮ ಕೈಗೆ ಸಿಗೋದಿಲ್ಲಲ್ಲ. ನಾನು ಮಾಡ್ತಕ್ಕಂಥ ಒಂದು ಕಾನೂನು ಬಾಹಿರ ಕೆಲಸಗಳಿಗೆ ಚಟುವಟಿಕೆಗಳಿಗೆ ಬಳಸ್ಕೊಳಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಘದ ಮೇಲೆ ಆರೋಪ ಮಾಡ್ತಾರೆ. ಅಲ್ಲ ಇಷ್ಟ ಅಲ್ವಾ? ಓ ಈಗ ನಿನ್ನೆ ಮಾಡಿದ ಆರೋಪಕ್ಕೆ ಅದೇ ಕಾರಣ. ಸೀರಿಯಲ್ ನಂಬರ್ ಸಿಕ್ಕರೆ ಮತ್ತೆ ಎಲ್ಲ ಡಾಕ್ಯುಮೆಂಟ್ ಸಿಗ್ತದೆ. స్పెషల్ రిక్వెస్ట్ కొన్ని ఏళ్ళ కింద నుండి ఇప్పటికి 15 ఏళ్ళ ಎಷ್ಟೊಂದು ಸಾಕು ಬದಣ ಒಳಗೆ ಬಂದು ಇನ್ನ ಕನ್ನಡ ಮಾತಾಡೋದು ಅನ್ಯಾಯ ಅಲ್ಲ. దయచేసి ఏమిటంటే నీకు 15 ఏళ్ళ నుండి ఫస్ట్ టోకన్ ఏమి ఇచ్చినారో పిల్లలు అమ్మాలికి అది స్టాండర్డ్ ఉంది. దానివల్ల మాకు అమ్మాలికి మాకు రేట్ ఎక్కువైపోతుంది. లేబర్ స్టాండర్డ్ ఉన్నారు మాకు. దానికి ಚಾಮರ ಕಾಮರ್ಸ್ పిల్లలు ఎలా వాళ్ళకి టోకన్ ఎలా మేము వేరుకుంటున్నాం. ಥ್ಯಾಂಕ್ ಯು ಸರ್. ಧನ್ಯವಾದ. ಮೇನ್ ಪಾಯಿಂಟ್ ಅದು ಮೇನ್ ಹಾಕೋಣ, ಅದನ್ನೇ ಮೇನ್ ಹಾಕೋಣ. ಅಲ್ಲ ಸ್ಪಾಂಜರ್ ಕಂಬಿ ಲೋಡಿಗೆ, ಬುಲೆಟ್ ಲೋಡಿಗೆ ಅದಕ್ಕೆ ಟಾರ್ಪಲ್ ಅವಶ್ಯಕತೆ ಇಲ್ಲ, ಆದರೂ ಅಮಾಲಿಗೆ ಕಟ್ ಮಾಡ್ತಾರೆ. ಹಾಂ, ಬುಲೆಟ್ ಲೋಡಿಗೆ, ಕಂಬಿ ಲೋಡಿಗೆ ಟಾರ್ಪಲ್ ಅವಶ್ಯಕತೆನೇ ಇಲ್ಲ. ಬೈಕ್ ಲೋಡಿಗೆ ಬೇಕಲ್ಲ, ಆದರೂ ಟನ್ನಿಗೆ 30 ರೂಪಾಯಿ ಕಟ್ ಮಾಡ್ತಾರೆ. ಮೇನ್ ಅದೊಂದು ಮೇನ್ ಹಾಕೋಣ. ನಾವೇನು
ಮಾತಾಡಿ